ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಎಲ್ಲವನ್ನೂ ಸಹಿಸುವವರಿಗೆ ಸಹನೆ ಜಾಸ್ತಿ ಅಂತಲ್ಲ, ಅವರ ಜೀವನದಲ್ಲಿ ಅವರು ಅನುಭವಿಸಿರೋ ನೋವುಗಳು ಜಾಸ್ತಿ ಅಂತ ಅರ್ಥ. ಮುದುಡಿ ಹೋಗುವ ಈ ಚರ್ಮಕ್ಕೆ ಯಾಕಿಷ್ಟು ಸೌಂದರ್ಯದ ಅಹಂಕಾರ? ಎಲ್ಲೆಲ್ಲೋ ಸುತ್ತಾಡಬೇಕೆಂದು ಬಯಸುವ ಮನಸ್ಸಿಗೆ ಬೇಕಾಗಿರೋದು ಹಣವೇ ಹೊರತು ಪ್ರೀತಿಸುವ ಹೃದಯವಲ್ಲ. ನಾಲಿಗೆಯ ರುಚಿ ಬಿಟ್ಟರೆ ಶರೀರಕ್ಕೆ ಲಾಭ, ವಾದ ವಿವಾದಗಳನ್ನು ಬಿಟ್ಟರೆ ಸಂಬಂಧಗಳಿಗೆ ಲಾಭ, ವ್ಯರ್ಥ ಚಿಂತೆಗಳನ್ನು ಬಿಟ್ಟರೆ ಇಡೀ ಜೀವನಕ್ಕೆ ಲಾಭ. ಬದುಕನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವನು ಮಾತ್ರ ಸೋಲಿನಲ್ಲೂ ಕಷ್ಟದಲ್ಲೂ ನಗುತ್ತಿರಲು ಸಾಧ್ಯ. ಬರೆದವನಿಗೆ ಅಳಿಸಲಾಗದ, ಬರೆಸಿಕೊಂಡವನಿಗೆ ಓದಲಾಗದ ಬರಹವೇ ಹಣೆ ಬರಹ. ಹುಟ್ಟಿದ್ರೆ ತಾಯಿ ಸಂತೋಷ ಪಡಬೇಕು, ಬೆಳೆದ್ರೆ ತಂದೆ ಗರ್ವ ಪಡಬೇಕು, ಬದುಕಿದ್ರೆ ಸಮಾಜ ಇಷ್ಟಪಡಬೇಕು, ಸತ್ತರೆ ವೈರಿಯು ಕಣ್ಣೀರಾಕಬೇಕು. ಇದುವೇ ಮನುಷ್ಯನ ಜೀವನ. ತಪ್ಪು ಮಾಡಿದವರೇ ಅಷ್ಟೊಂದು ಅಹಂಕಾರ ತೋರಿಸುವಾಗ ಇನ್ನು ನಿಯತ್ತಾಗಿರೋರು ನಾವು ಹೆಂಗಿರ್ಬೇಡ. ಸಂತೋಷ ಅನ್ನೋದು ಸಿದ್ಧವಾಗಿ ಸಿಗುವಂಥದ್ದಲ್ಲ, ಅದಕ್ಕಾಗಿ ಶ್ರಮ ಹಾಕಬೇಕು. ಹೆತ್ತ ಮಕ್ಕಳು ಒಳ್ಳೆಯವರಾದ್ರೆ ಅವರಿಗೆ ಯಾವ ಆಸ್ತಿಯೂ ಬೇಕಾಗೋದಿಲ್ಲ, ಕೆಟ್ಟವರಾದ್ರೆ ಅವರಿಗೆ ಯಾವ ಆಸ್ತಿಯೂ ಸಾಕಾಗೋದಿಲ್ಲ. ಗದ್ದಲದ ಪ್ರಸಿದ್ಧಿಗಿಂತ ಮೌನದ ಸಂತೃಪ್ತಿ ಲೇಸು. ಏಕಾಂಗಿಯಾಗಿರುವುದನ್ನು ಕಲೀರಿ. ಎಲ್ಲರೂ ನಮ್ಮ ಜೊತೆ ಕೊನೆಯವರೆಗೂ ಇರೋದಿಲ್ಲ. ತಾಯಿ ಜನ್ಮ ಕೊಟ್ಟರೆ ವೈದ್ಯರು ಮರುಜನ್ಮ ನೀಡ್ತಾರೆ. ಹಗಲಿರುಳೆನ್ನದೆ ರೋಗಿಗಳ ಜೀವ ಉಳಿಸಲು ಸದಾ ಸಿದ್ಧರಾಗಿರುವ ಎಲ್ಲ ವೈದ್ಯರಿಗೂ ಕೋಟಿ ಕೋಟಿ ನಮನಗಳು. ವೈದ್ಯರ ದಿನದ ಶುಭಾಶಯಗಳು. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.